ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು SSLC ಪಬ್ಲಿಕ್ ಎಕ್ಸಾಮ್ಗೆ ಬಯಾಲಜಿ ಪಾರ್ಟಿಂದ ಓದಲೇಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಬಯಾಲಜಿ ಪಾರ್ಟಿಂದ ಹೇಳಿರ್ತಕ್ಕಂಥ ಕ್ವಶನ್ಸ್ನ ಕಂಪಲ್ಸರಿ ಓದ್ಕೋಬೇಕು. ಅದರಿಂದ ಯಾವ ರೀತಿ ಅಪ್ಲಿಕೇಬಲ್ ಕ್ವಶನ್ಸ್ ಕೊಟ್ಟರು ಬರೆಯೋ ರೀತಿ ನೀವು ತಯಾರಾಗಿರಬೇಕು. ಆ್ಯಂಡ್ ಇದ್ರ ಜೊತೆಗೆ ಡಯಾಗ್ರಾಮ್ಸ್ ಏನಿದೆ ಡಯಾಗ್ರಾಮ್ಸ್ನ ಫುಲ್ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಆ್ಯಂಡ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ನಿಮಗೆ ಇಂಟರ್ನಲ್ಸ್ ಮಾರ್ಕ್ಸ್ ಕೂಡ ಬಂದರೆ ಎಬೋ 60 ಎಬೋ 75 ಸ್ಕೋರ್ ಆಗುತ್ತೆ ನಿಮಗೆ. ಸೊ ಇವತ್ತು ನಾವು ಬಯಾಲಜಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾರ್ಯಾರೆಲ್ಲ ಪಾಸ್ ಆಗಬೇಕು ಅಂತ ಇರ್ತೀರ ಕಂಪಲ್ಸರಿ ಈ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸ್ಕೋರಿಂಗ್ ಟಾರ್ಗೆಟ್ ಇಟ್ಕೊಂಡಿರೋರು ಈ ಕ್ವಶನ್ಸ್ನ ವಾಚ್ ಮಾಡಿ. ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ, ಅದರಿಂದ ನಿಮ್ಗೊಂಥರ ರಿವಿಷನ್ ಆಗೋ ಥರ ಅನಿಸುತ್ತೆ. ಸೊ ಪೇಜ್ ನಂಬರ್ 69 ನಿಮ್ಗೊಂದು ಪಾತ್ವೆ ಇದೆ, ಫ್ಲೋ ಚಾರ್ಟ್ ಆಫ್ ಗ್ಲೂಕೋಸ್ ಪಾತ್ವೆ ಅಂತ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ. ಈದರ್ ಫಾರ್ 3 ಮಾರ್ಕ್ಸ್ ಆರ್ ಫಾರ್ 1 ಮಾರ್ಕ್ ಅಪ್ಲಿಕೇಶನಬಲ್ ಕ್ವಶನ್ಸ್ ಕೇಳ್ಬೋದು, ಆರ್ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. 3 ಮಾರ್ಕ್ಸ್ ಕೊಟ್ಟರೆ ನೀವು ಆ ಪಾತ್ವೆ ಫುಲ್ ಬರೀಬೇಕು, ಇಲ್ಲ 1 ಮಾರ್ಕ್ ಅಪ್ಲಿಕೇಶನಬಲ್ ಕ್ವಶನ್ ಕೊಟ್ಟರೆ ಅದಕ್ಕೆ ಸೂಟೇಬಲ್ ಆನ್ಸರ್ ಬರೀಬೇಕು. ಸೊ ಏನಾಗುತ್ತೆ ಆ ಪಾತ್ವೆಯಲ್ಲಿ ಅಂತಂದರೆ, ಗ್ಲೂಕೋಸ್ ಯಾವಾಗ ಬಾಡಿ ಒಳಗಡೆ ಸೆಲ್ ಒಳಗಡೆ ಎಂಟರ್ ಆಗುತ್ತೆ, ಯಾವ ಸೆಲ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಸೈಟೋಪ್ಲಾಸಮ್ ಒಳಗಡೆ ಎಂಟರ್ ಆಗುತ್ತೆ. ಆವಾಗ 6 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಏನಿರುತ್ತೆ, ಯಾವಾಗ ಗ್ಲೂಕೋಸ್ ಬಾಡಿ ಒಳಗಡೆ ಎಂಟರ್ ಆದಾಗ 6 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಇರೋದು ಏನಾಗುತ್ತೆ, 3 ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಅದನ್ನು ನಾವು ಪೈರುವೇಟ್ ಅಂತ ಹೇಳ್ತೀವಿ. 3 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಆಗುತ್ತೆ, ಅದನ್ನು ಪೈರುವೇಟ್ ಅಂತ ಹೇಳ್ತೀವಿ. ಆ್ಯಂಡ್ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದಂತಹದ್ದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ನೋಡಿ, ನೀವು ಫಸ್ಟಿಗೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಈ 3 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಇದ್ದಿದ್ದು ಅಥವಾ ಪೈರುವೇಟು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು ಏರಿಯೋಬಿಕ್ ರೆಸ್ಪಿರೇಷನ್. ಸೊ ಏರಿಯೋಬಿಕ್ ರೆಸ್ಪಿರೇಷನ್ ಎಲ್ಲಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಏರಿಯೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಆ್ಯಂಡ್ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಅಂದರೆ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ. ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕೇಳಿದ್ರೆ ಕೇಳ್ಬೋದು, ಅಥವಾ ಏರೋಬಿಕ್ ರೆಸ್ಪಿರೇಷನ್ ಅನ್ಏರೋಬಿಕ್ ರೆಸ್ಪಿರೇಷನ್ ಕೇಳಿದ್ರು ಕೇಳ್ಬೋದು. ಸೊ ಏರೋಬಿಕ್ ರೆಸ್ಪಿರೇಷನ್ ಅಂತಂದರೆ ರೆಸ್ಪಿರೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆ್ಯಂಡ್ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತಂದರೆ ರೆಸ್ಪಿರೇಷನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟೋಕಾಂಡ್ರಿಯಾ ಸೆಲ್ಲಲ್ಲಿ ನೆನ್ಪಿಟ್ಕೋಬೇಕು, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮೈಟೋಕಾಂಡ್ರಿಯಾದಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ರೆಸ್ಪಿರೇಷನ್ ಆಗುತ್ತೆ. ಸೊ ಮೈಟೋಕಾಂಡ್ರಿಯಾದಲ್ಲಿ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾರೆ, ಪ್ರತಿ ಸಲ ಕೇಳಿದ್ದಾರೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, 3 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಅಥವಾ ಪೈರುವೇಟ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿಯಾಗಿ ರಿಲೀಸ್ ಆಗುತ್ತೆ. ಅಂಡರ್ಸ್ಟುಡ್? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿಯಾಗಿ ರಿಲೀಸ್ ಆಗುತ್ತೆ. ಎಲ್ಲಿ? ಮೈಟೋಕಾಂಡ್ರಿಯಾದಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತಂದರೆ ಏರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಅಂತ ಅರ್ಥ. ಓಕೆ, ನೆಕ್ಸ್ಟು ಅದೇ 3 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸು ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಏನಾಗುತ್ತೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ ಅಂತಂದರೆ ನಾವು ಈಸ್ಟ್ ಸೆಲ್ಸಲ್ಲಿ ನೋಡ್ಬೋದು. ಈಸ್ಟ್ ಸೆಲ್ಸ್ ನೆನ್ಪಿಟ್ಕೋಬೇಕು. ಈಸ್ಟ್ ಸೆಲ್ಸ್ ಆರ್ ಯೂಸ್ಡ್ ಇನ್ ಫರ್ಮೆಂಟೇಷನ್ ಪ್ರೋಸೆಸ್, ಅದು ಕೂಡ ನೆನ್ಪಿಟ್ಕೋಬೇಕು. ಈಸ್ಟ್ ಸೆಲ್ಸ್ ಆರ್ ಯೂಸ್ಡ್ ಇನ್ ಕ್ಯಾನ್ ಬಿ ಸೀನ್ ಇನ್ ಫರ್ಮೆಂಟೇಷನ್ ಪ್ರೋಸೆಸ್. ಈ ಬೇಕರಿಯಲ್ಲೆಲ್ಲೂ ನಾವು ಫರ್ಮೆಂಟೇಷನ್ ಹೆಂಗೆ ಮಾಡ್ತಾರೆ ಅಂತಂದರೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಈಸ್ಟ್ ಸೆಲ್ಸ್ನ ಆ್ಯಡ್ ಮಾಡ್ತಾರೆ. ಓಕೆ, ಸೊ ಈಸ್ಟ್ ಸೆಲ್ಸಲ್ಲಿ ಆಗುತ್ತೆ. ಈಸ್ಟ್ ಸೆಲ್ಸಲ್ಲಿ ಏನಾಗುತ್ತೆ ಅಂತಂದರೆ 3 ಮಾಲಿಕ್ಯೂಲ್ಸ್ ಆಫ್ ದಿಸ್ ಪೈರುವೇಟ್ ಇದ್ದಿದ್ದು ಗ್ಲೂಕೋಸ್ ಇದ್ದಿದ್ದು ಎಥನಾಲ್ ಆಗಿ ರಿಲೀಸ್ ಆಗುತ್ತೆ. ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ, ಇಲ್ಲಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ರಿಲೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅದೇ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಅಂತಂದರೆ ಆಕ್ಸಿಜನ್ನ ಕೊರತೆ ಇದ್ದಾಗ. ಯಾವಾಗ ಆಕ್ಸಿಜನ್ನ ಕೊರತೆ ಇರುತ್ತೆ ಅಂತಂದರೆ, ಸೊ ಇವಾಗ ನಾವು ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದೀವಿ, ನಾರ್ಮಲ್ ಆಗಿ ಬ್ರೀತ್ ಮಾಡ್ತಾ ಇದ್ದೀವಿ. ನಾವೇನಾದರೂ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ರೆ, ರನ್ ಮಾಡಿಬಿಟ್ರೆ ಅವಾಗ ನಮ್ಗೆ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ವಿ ಫೀಲ್ ಸಮಥಿಂಗ್, ಏನೋ ನಮ್ಮಲ್ಲಿ ಆಕ್ಸಿಜನ್ ಕೊರತೆ ಇರ್ಬೋದು, ಅಥವಾ ಹಾರ್ಟ್ ಬೀಟ್ ಯಾಕೆ ಜಾಸ್ತಿ ಆಗ್ತಿರುತ್ತೆ ಅಂತಂದರೆ ಅಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಆಕ್ಸಿಜನ್ ಬೇಗ ಜಾಸ್ತಿ ಫ್ಲೋ ಆಗ್ತಾ ಇರೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆವಾಗ ಆಕ್ಸಿಜನ್ನ ಕೊರತೆ ಇರುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಅಂತಂದರೆ ಇನ್ಸಫಿಷಿಯೆಂಟ್ ಆಫ್ ಆಕ್ಸಿಜನ್. ಎಲ್ಲಿ ಕಾಣಿಸುತ್ತೆ ನಮಗೆ? ಮಸಲ್ಸ್, ಬಿಕಾಸ್ ಎಕ್ಸಸೈಸ್ ಆಲ್ ಬಿಲಾಂಗ್ಸ್ ಟು ಮಸಲ್ಸ್ ಅಲ್ವಾ. ಸೊ ಮಸಲ್ಸ್ ಸೆಲ್ಸಲ್ಲಿ ನಾವು ಈ ಏನು ಲ್ಯಾಕ್ ಆಫ್ ಆಕ್ಸಿಜನ್ನ ನೋಡ್ಬೋದು. ದ ಪ್ರೆಸೆನ್ಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನ್, ಪ್ರೆಸೆಂಟ್ ಆಫ್ ಆಕ್ಸಿಜನಲ್ಲಿ ಏನಾಗುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಏನಾಗುತ್ತೆ, ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ದ ಮಸಲ್ ಸೆಲ್ಸ್. ಅಲ್ಲೇನಾಗುತ್ತೆ, ಇದು ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್
ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಇಷ್ಟು ಓದ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಇಷ್ಟು ಓದ್ಕೊಂಡ್ರೆ ಮಕ್ಕಳು ನಿಮಗೆ 3 ಮಾರ್ಕ್ಸ್ ಬರುತ್ತೆ, ಅಥವಾ ಅಟ್ಲೀಸ್ಟ್ 1 ಮಾರ್ಕಿಗೆ ಅಪ್ಲಿಕೇಬಲ್ ಕ್ವಶನ್ 100% ಕೇಳ್ತಾರೆ. ಓಕೆ, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಈಸ್ ದ ಫ್ಲೋ ಚಾರ್ಟ್ ಆಫ್ ಗ್ಲೂಕೋಸ್ ಪಾತ್ವೇದ ಫ್ಲೋ ಚಾರ್ಟ್ ಆಗಿರುತ್ತೆ. ಇದು ಪೇಜ್ ನಂಬರ್ 69 ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಪೇಜ್ ನಂಬರ್ 62 ನೀವು ಫೋಟೋಸಿಂಥಸಿಸ್ ಬಗ್ಗೆ ಕೇಳ್ಬೋದು. ಸೊ ಫೋಟೋಸಿಂಥಸಿಸ್ ಅಂತಂದರೆ ಗ್ರೀನ್ ಪ್ಲಾಂಟ್ಸ್ ಯುಟಿಲೈಸಸ್ ಆರ್ ಟೇಕ್ಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ and chlorophyll to form glucose. To form what, children? To form glucose is known as photosynthesis. ಈ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ಈಕ್ವೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಈಕ್ವೇಷನ್ನ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗಿರುತ್ತೆ. ಸೊ ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರ ಹೆಂಗೆ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಡೆಫಿನಿಷನ್ ಇಂಪಾರ್ಟೆಂಟ್. ಆ್ಯಂಡ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಫೋಟೋಸಿಂಥಸಿಸ್ ಅಂತ ಕೇಳ್ತಾರೆ. ದೇರ್ ಆರ್ ಮೇನ್ಲಿ 3 ಸ್ಟೆಪ್ಸ್. ಅದನ್ನು ತುಂಬ ಅರ್ಥ ಮಾಡ್ಕೋಬೇಕು ನೀವು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಬ್ಸಾರ್ಪ್ಷನ್, ಕನ್ವರ್ಷನ್ ಆ್ಯಂಡ್ ರಿಡಕ್ಷನ್. ದೀಸ್ ಆರ್ ದ 3 ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಫೋಟೋಸಿಂಥಸಿಸ್. ಏನನ್ನ ಅಬ್ಸರ್ವ್ ಮಾಡುತ್ತೆ, ಆ್ಯಂಡ್ ಈ ಸ್ಟೆಪ್ನ ಮೆನ್ಷನ್ ಮಾಡಿದ್ರೆ ಸಾಕಾಗಲ್ಲ, ನೀವು ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಬೇಕಾಗುತ್ತೆ. ಅಬ್ಸಾರ್ಪ್ಷನ್ ಅಂತ ಅಂದರೆ ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಕನ್ವರ್ಷನ್ ಅಂತ ಅಂದರೆ ಈ ಲೈಟ್ ಎನರ್ಜಿ ಏನು ಅಬ್ಸಾರ್ಬ್ ಆಗಿರುತ್ತೆ, ದಟ್ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್. ವಾಟರ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದು ಸ್ಪ್ಲಿಟ್ ಆಗುತ್ತೆ. ಏನೇನಾಗಿ ಸ್ಪ್ಲಿಟ್ ಆಗುತ್ತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. H2O ಏನು ವಾಟರ್ ಮಾಲಿಕ್ಯೂಲ್ ಇತ್ತು ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಲೈಟ್ ಎನರ್ಜಿ ಇದ್ದಿದ್ದು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ರಿಡಕ್ಷನ್ ಅಂತ ಅಂದರೆ ಏನು ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಕಾರ್ಬೋಹೈಡ್ರೇಟ್ಸ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ಸ್ ಆಗಿ ರೆಡ್ಯೂಸ್ ಆಗುತ್ತೆ. ದಿಸ್ ಇಸ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಫೋಟೋಸಿಂಥಸಿಸ್. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಇಲ್ಲಿ ರೆಡ್ಯೂಸ್ ಆಗಿದೆ, ವಾಟರ್ ಇದ್ದಿದ್ದು ಸ್ಪ್ಲಿಟ್ ಆಗಿದೆ, ಆ್ಯಂಡ್ ನೀವು ನೋಡ್ಬೋದು ಎನರ್ಜಿ ಫಾರ್ಮ್ ಆಗಿದೆ. ದಿಸ್ ಎನರ್ಜಿ ಇಸ್ ಯುಟಿಲೈಸ್ಡ್ ಆಸ್ ಫುಡ್ ಫ್ರಮ್ ಗ್ರೀನ್ ಪ್ಲಾಂಟ್ಸ್. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ರಾ ಮೆಟೀರಿಯಲ್ಸ್ ಕೇಳ್ತಾರೆ. ಯಾವ್ದು ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್ ಅಂತ ಕೇಳ್ತಾರೆ. ಆ್ಯಂಡ್ ವಾಟ್ ಈಸ್ ದ ಗ್ಯಾಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ರಾ ಮೆಟೀರಿಯಲ್ಸ್ ಯಾವ್ದು ಬೇಕಾಗಿದೆ ಅಂತ ತಿಳ್ಕೊಬೇಕು. ದಟ್ ಈಸ್ ರಾ ಮೆಟೀರಿಯಲ್ಸ್ ಯಾವ್ದು ಯೂಸ್ ಮಾಡ್ತೀವಿ ನಾವು? ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದೆಲ್ಲ ರಾ ಮೆಟೀರಿಯಲ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ತುಂಬ ಇಂಪಾರ್ಟೆಂಟ್, ಕಂಪಲ್ಸರಿ ಕ್ವಶನ್, ನೀವು ಕಲ್ತ್ಕೊಳ್ಳೇಬೇಕು. ನೆಕ್ಸ್ಟ್ ಕ್ವಶನ್ ನಿಮಗೆ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಕೇಳ್ತಾರೆ. ಸ್ಮಾಲ್ ಇಂಟೆಸ್ಟೈನ್ ಆರ್ ಎಕ್ಸ್ಪ್ಲೈನ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಈ ಥರ ಎಲ್ಲ ಕೇಳ್ಬೋದು. ವೆರಿ ಮಚ್ ಇಂಪಾರ್ಟೆಂಟ್. ಸ್ಮಾಲ್ ಇಂಟೆಸ್ಟೈನ್ ಅಂತಂದರೆ ನೀವು ಮೇಜರಾಗಿ ಬರಿಬೇಕಾಗಿರೋವಂಥದ್ದು, ಇಟ್ ಈಸ್ ಅ ಸೈಟ್ ಫಾರ್ ಕಂಪ್ಲೀಟ್ ಡೈಜೆಷನ್. ಪರಿಪೂರ್ಣವಾಗಿ ಡೈಜೆಷನ್, ನಾವು ತಿಂದಂತಹ ಆಹಾರ ಡೈಜೆಸ್ಟ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲೇ. ಸೊ ಏನದು ಪರಿಪೂರ್ಣವಾಗಿ ಡೈಜೆಷನ್ ಆಗುತ್ತೆ? ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಆಗುತ್ತೆ. ಈ ಪ್ರೋಟೀನ್ಸ್ ಇರೋದು ಅಮೈನೋ ಆ್ಯಸಿಡ್ಸ್ ಆಗಿ, ನಾವು ಏನು ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಎಲ್ಲ ಇರುತ್ತೆ ಅದೆಲ್ಲನೂ ಕಂಪ್ಲೀಟಾಗಿ ಡೈಜೆಷನ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಆಗುತ್ತೆ, ಸಿಂಪ್ಲರ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಪ್ರೋಟೀನ್ಸ್ ಕೂಡ ಏನು ಬ್ರೇಕ್ ಆಗಿಬಿಟ್ಟು ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಫ್ಯಾಟ್ಸ್ ಕೂಡ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ 3 ಏನು ನಾವು ಫುಡ್ಡಲ್ಲಿ ತಿಂದಿರ್ತೀವಿ ಈ ಎಲ್ಲ ಪ್ರಾಡಕ್ಟ್ಸು ಬ್ರೇಕ್ ಡೌನ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಇಟ್ ಈಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ನೀವು ಖಂಡಿತವಾಗಿ ಬರೀಬೇಕು. ಆಮೇಲೆ ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ನೀವೇನು ಓದ್ಕೊಂಡಿರ್ತೀರಾ, ವಿಲ್ಲೈ ಆಗಿರ್ಬೋದು, ಆ್ಯಂಡ್ ಈ 2 ಗ್ಲ್ಯಾಂಡ್ಸ್, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಸೆಕ್ರೀಟ್ ಮಾಡುವಂತಹ ಬೈಲ್ ಜ್ಯೂಸ್ ಬಗ್ಗೆ ಆಗಿರ್ಬೋದು, ಅಥವಾ ಪ್ಯಾಂಕ್ರಿಯಾಸಲ್ಲಿ ಟ್ರಿಪ್ಸಿನ್, ಲೈಪೇಸ್ ಇದೆಲ್ಲನೂ ಕೂಡ ನೀವು ಬರಿಬೇಕಾಗುತ್ತೆ. ಅದಾದ ನಂತರ ವಿಲ್ಲೈ ತುಂಬ ಇಂಪಾರ್ಟೆಂಟ್. ವಿಲ್ಲೈ ಯಾವಾಗಲೂ ಕೇಳ್ತಾ ಇರ್ತಾರೆ. ವಿಲ್ಲೈ ಈಸ್ ಅ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ವಿಚ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದಿ ಅಬ್ಸಾರ್ಪ್ಷನ್ ಆ್ಯಂಡ್ ಸೊ ಇಟ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಸೊ ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆಗಿರುತ್ತೆ. ಇದೇನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ, ಏರಿಯಾ ಆಫ್ ಅಬ್ಸಾರ್ಪ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ರಿಚ್ಲಿ ಸಪ್ಲೈಡ್ ಬೈ ಬ್ಲಡ್ ವೆಸಲ್ಸಿಂದ ಕನೆಕ್ಟ್ ಆಗಿರುತ್ತೆ. ಸೊ ಇನ್ನರ್ ಸರ್ಫೇಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಾವು ಈ ಥರ ಮಿಲಿಯನ್ಸ್ ಆಫ್ ವಿಲ್ಲೈನ ನೋಡ್ಬೋದು. ಇಟ್ ಅಬ್ಸಾರ್ಬ್ಸ್ ನ್ಯೂಟ್ರಿಷನ್ಸ್ ಫಾರ್ ಡೈಜೆಷನ್, ನ್ಯೂಟ್ರಿಷನ್ಸ್ ಫ್ರಮ್ ಡೈಜೆಸ್ಟೆಡ್ ಫುಡ್. ಇದೇನು ಮಾಡುತ್ತೆ? ಯಾವುದು ಡೈಜೆಸ್ಟೆಡ್ ಫುಡ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೋ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ಇಂಟೆಸ್ಟೈನಲ್ಲಿ ತುಂಬ ಸ್ಪೇಸ್ನ ಪ್ರೊವೈಡ್ ಮಾಡಿಕೊಡುತ್ತೆ. ಸೊ ವಿಲ್ಲೈಸ್ ಆರ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಇಟ್ ಇನ್ಕ್ರೀಸಸ್ ದ ಏರಿಯಾ ಫಾರ್ ಅಬ್ಸಾರ್ಪ್ಷನ್ಗೋಸ್ಕರ ಜಾಗವನ್ನು ಇನ್ಕ್ರೀಸ್ ಮಾಡಿಕೊಡುತ್ತೆ. ಸೊ ಇದು ವಿಲ್ಲೈನ ಒಂದು ಫಂಕ್ಷನ್ ಆಗಿರುತ್ತೆ. ಈ ವಿಲ್ಲೈ ಸಪ್ರೇಟ್ ಆಗಾದರೂ ಕೇಳ್ತಾರೆ, ಸ್ಮಾಲ್ ಇಂಟೆಸ್ಟೈನ್ ಸಪ್ರೇಟ್ ಆಗಾದರೂ ಕೇಳ್ತಾರೆ. ಎರಡು ತುಂಬ ಇಂಪಾರ್ಟೆಂಟ್. ಓಕೆ,
ಸ್ಮಾಲ್ ಇಂಟೆಸ್ಟೈನ್ ಜೊತೆಗೆ ನೀವು HCl ಫಂಕ್ಷನ್ನ ತಿಳ್ಕೊಬೇಕು. HCl ಕ್ರಿಯೇಟ್ಸ್ ಅನ್ ಆಸಿಡಿಕ್ ಮೀಡಿಯಮ್ ವಿಚ್ ಫೆಸಿಲಿಟೇಟ್ಸ್ ದ ಆಕ್ಷನ್ ಆಫ್ ಎನ್ಸೈಮ್ ಪೆಪ್ಸಿನ್ ಆಕ್ಟಿವೇಟ್ ಆಗೋಕ್ಕೆ HCl ಆಸಿಡಿಕ್ ಮೀಡಿಯಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದ್ರ ಫಂಕ್ಷನ್ ಇಂಪಾರ್ಟೆಂಟ್. ಆ್ಯಂಡ್ ನೀವು ಪೆಪ್ಸಿನ್ ಬಗ್ಗೆನೂ ಸಪ್ರೇಟಾಗಿ ಕೇಳಿದ್ರೆ ಅದನ್ನು ಬರಿಬೇಕಾಗಿರುತ್ತೆ. ಇಟ್ ಈಸ್ ಎ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ಆ್ಯಂಡ್ ಮ್ಯೂಕಸ್ನು ಕೂಡ ಕೇಳ್ಬೋದು. ಮ್ಯೂಕಸ್ ಅಂತ ಅಂದರೆ ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟೊಮಕ್ ಫ್ರಮ್ ದಿ ಆಕ್ಷನ್ ಆಫ್ ಆಸಿಡ್. ಸೊ ಈ HCl ಆಸಿಡ್ ಆಗಿರೋದ್ರಿಂದ ಸೊ ಇನ್ನರ್ ಲೈನಿಂಗ್ ಸ್ಟೊಮಕ್ನ ಇನ್ನರ್ ಲೈನಿಂಗ್ ಏನಿರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದಂತಂದರೆ ಮ್ಯೂಕಸ್. ಇದಿಷ್ಟು ಮೂರು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಬ್ಲಡ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಅಥವಾ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಅಂತ ಕೇಳ್ಬೋದು. ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಬರೀಬೇಕು. ಅದರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಬ್ಲಡ್ಡಲ್ಲಿ ನಾವು ಪ್ಲಾಸ್ಮಾ, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ನ ನಾವು ನೋಡ್ತೀವಿ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ವಾಲ್ಸ್ ಬಗ್ಗೆ ಆ್ಯಂಡ್ ಸೆಪ್ಟಮ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ವಾಲ್ಸ್ ಅಂತಂದರೆ ವಾಲ್ಸ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಸೆಪ್ಟಮ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಏನಕ್ಕೆ ಯೂಸು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾರ್ಟಲ್ಲಿ ನೀವು ವಾಲ್ಸ್ನ ನೋಡ್ಬೋದು, ವಾಲ್ಸ್ ಮತ್ತು ಸೆಪ್ಟಮ್ಸ್ ನೋಡ್ಬೋದು. ಸೊ ವಾಲ್ಸ್ ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಹಾರ್ಟಲ್ಲಿ ನೋಡ್ಬೋದು. ಇಟ್ ಪ್ರಿವೆಂಟ್ಸ್ ದ ಬ್ಲ್ಯಾಕ್ ಫ್ಲೋ ಆಫ್ ಬ್ಲಡ್ ಮತ್ತು ವಾಪಸ್ ಹೋಗೋದನ್ನು ತಡೀತಾ ಇರುತ್ತೆ. ಆ್ಯಂಡ್ ಸೆಪ್ಟಮ್ಸ್ ಆರ್ ಡಿವೈಡಿಂಗ್ ವಾಲ್ ಅಂತಲೂ ನಾವು ಹೇಳ್ಬೋದು. ಈ ಸೆಪ್ಟಮ್ಸ್ ಏನು ಹಾರ್ಟ್ ಚೇಂಬರ್ಸ್ ಆರ್ ಸಪ್ರೇಟೆಡ್ ಬೈ ಎ ಪಾರ್ಟಿಷಿಯನ್ಸ್ ಕಾಲ್ಡ್ ಸೆಪ್ಟಮ್. ಈ ಸೆಪ್ಟಮ್ಸು ಹಾರ್ಟ್ ಚೇಂಬರ್ಸು ಸಪ್ರೇಟ್ ಆಗಿರೋದು ಸೆಪ್ಟಮ್ಸ್ನ ಮೂಲಕ. ಆ್ಯಂಡ್ ವಾಲ್ಸು ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡನ್ನು ಅವಾಯ್ಡ್ ಮಾಡುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಡಬಲ್ ಸರ್ಕ್ಯುಲೇಷನ್ ಬಗ್ಗೆ ಕೇಳ್ತಾರೆ. ಡಬಲ್ ಸರ್ಕ್ಯುಲೇಷನ್ ಅಂತಂದರೆ ಏನಿಲ್ಲ, ಹಾರ್ಟ್ ಫ್ಲೋಸ್ 2 times ಅಂತ ಹೇಳ್ಬೋದು, ಅಥವಾ ಟ್ವೈಸ್ ಹಾರ್ಟ್ ಬ್ಲಡ್ ಫ್ಲೋಸ್ ಟ್ವೈಸ್ ಥ್ರೂ ದ ಹಾರ್ಟ್ ಅಂತ ಹೇಳ್ಬೋದು. ಈ ಟು ಕಂಪ್ಲೀಟ್ 1 cycle ಈ ಪ್ರೋಸೆಸ್ಗೆ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತೀವಿ. ಈ ಡಬಲ್ ಸರ್ಕ್ಯುಲೇಷನ್ ನಾವು ಹ್ಯೂಮನ್ಸಲ್ಲಿ ನೋಡ್ಬೋದು. ಸೊ ಹೆಂಗಾಗುತ್ತೆ ಅಂತಂದರೆ ಸೊ ಹಾರ್ಟ್ ಬ್ಲಡ್ ಹೆಂಗೆ ಫ್ಲೋ ಆಗುತ್ತೆ ಅಂತಂದರೆ ಲಂಗ್ಸ್ ಅಂತ ಅಂದ್ಕೊಳ್ಳಿ, ಇಲ್ಲಿ ಹಾರ್ಟ್ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಇಯರ್ ವಿ ಕ್ಯಾನ್ ಸಿ ಬಾಡಿ ಪಾರ್ಟ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಏನಾಗುತ್ತೆ, ಬ್ಲಡ್ ಏನು ಫ್ಲೋ ಆಗುತ್ತೆ, ಹಾರ್ಟಿಂದ ಲಂಗ್ಸಿಗೆ ಹೋಗುತ್ತೆ, ಮತ್ತು ಲಂಗ್ಸಿಂದ ಹಾರ್ಟಿಗೆ ಬರುತ್ತೆ. ಈ ಪ್ರೋಸೆಸ್ನ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಒಂದ್ಸಲಿ ಫ್ಲೋ ಆಯಿತು ಹಾರ್ಟಿಗೆ. ಓಕೆ, ನೆಕ್ಸ್ಟ್ ಇನ್ನೊಂದ್ಸಲಿ ಏನಾಗುತ್ತೆ, ಬ್ಲಡ್ ಏನಾಗುತ್ತೆ ಹಾರ್ಟಿಂದ ಬಾಡಿ ಪಾರ್ಟ್ಸಿಗೆ ಹೋಗುತ್ತೆ, ಮತ್ತು ಬಾಡಿ ಪಾರ್ಟ್ಸಿಂದ ಬ್ಲಡ್ಡಿಗೆ ಬರುತ್ತೆ. ಇದನ್ನು ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಈ ಟ್ವೈಸ್ 2 ಸಲ ಬರುವಂಥ ಸರ್ಕ್ಯುಲೇಷನ್ಗೋಸ್ಕರ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ. ಅದು ಡಯಾಗ್ರಾಮ್ ಕೂಡ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಯು ಕ್ಯಾನ್ ರೆಫರ್. ನೆಕ್ಸ್ಟ್ ನಿಮಗೆ ಲಿಂಫ್ ಬಗ್ಗೆ ಅಥವಾ ಲಿಂಫ್ಯಾಟಿಕ್ ಸಿಸ್ಟಮ್ ಬಗ್ಗೆ ಕೇಳ್ಬೋದು. ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಅಂದರೆ ಇಟ್ ಕಂಟೈನ್ಸ್ ಲಿಂಫ್ ಈಸ್ ಅನದರ್ ಕಲರ್ಲೆಸ್ ಫ್ಲೂಯಿಡ್ ಅಂತಲೇ ನಾವು ಹೇಳ್ಬೋದು. ಇಟ್ ಈಸ್ ಕಲರ್ಲೆಸ್. ಆಮೇಲೆ ಇದೇನಾಗುತ್ತೆ ಅಂತಂದರೆ ಇಟ್ ಕಂಟೈನ್ಸ್ ಲೆಸ್ ಪ್ರೋಟೀನ್ ದ್ಯಾನ್ ಬ್ಲಡ್. ಪ್ರೋಟೀನಲ್ಲಿ ಇರ್ತಕ್ಕಂಥ ಬ್ಲಡ್ಡಲ್ಲಿ ಇರ್ತಕ್ಕಂಥ ಪ್ರೋಟೀನ್ಗಿಂತ ಲೆಸ್ ಪ್ರೋಟೀನ್ ನಾವು ಲಿಂಫಲ್ಲಿ ನೋಡ್ಬೋದು. ಲಿಂಫ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ಇಟ್ ಕ್ಯಾರೀಸ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸರ್ವ್ಡ್ ಫ್ಯಾಟ್. ಡೈಜೆಸ್ಟೆಡ್ ಮತ್ತು ಅಬ್ಸರ್ವ್ಡ್ ಫ್ಯಾಟ್ ಫ್ರಮ್ ದಿ ಇಂಟೆಸ್ಟೈನಿಂದ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಎಕ್ಸಸ್ ಆಫ್ ಫ್ಲೂಯಿಡ್, ಸೆಲ್ಸ್ಗಳ ಮಧ್ಯೆ ಸ್ಪೇಸಲ್ಲಿ ಇರ್ತಕ್ಕಂಥ ಎಕ್ಸಸ್ ಆಫ್ ಫ್ಲೂಯಿಡ್ ಫ್ರಮ್ ದಿ ಸೆಲ್ಲಾರ್ ಸ್ಪೇಸ್ ಬ್ಯಾಕ್ ಟು ದ ಬ್ಲಡ್ಗೆ ಈ ಫ್ಯಾಟು, ಈ ಎಕ್ಸಸ್ ಆಫ್ ಫ್ಲೂಯಿಡ್ ಇದನ್ನೆಲ್ಲ ಬ್ಲಡ್ಡಿಗೆ ತೊಗೊಂಬಂದು ಕೊಡುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ಇಮ್ಯುನಿಟಿನಲ್ಲಿ ಕೂಡ ನಾವು ಈ ಲಿಂಫ್ನ ಪಾತ್ರವನ್ನು ನೋಡ್ಬೋದು. ಇಮ್ಯುನಿಟಿ ಮೀನ್ಸ್ ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್, ದ ಕೆಪಾಸಿಟಿ ಆಫ್ ಬಾಡಿ ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್ ಈಸ್ ನೋನ್ ಆಸ್ ಇಮ್ಯುನಿಟಿ. ಇದರಲ್ಲೆಲ್ಲ ನಾವು ಲಿಂಫ್ ಬಗ್ಗೆ ಬರಿಬೋದು ಈ ರೀತಿ. ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಬಗ್ಗೆ ಕೊಟ್ಟರು ನೀವು ಈ ರೀತಿ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಮಗೆ ಟ್ರಾನ್ಸ್ಲೊಕೇಶನ್ ಮತ್ತು ಟ್ರಾನ್ಸ್ಪಿರೇಷನ್ ಬಗ್ಗೆ ಕೇಳ್ತಾರೆ. ಇಂಪಾರ್ಟೆಂಟ್, ಯಾವಾಗಲೂ ಮೊನ್ನೆ ಕೂಡ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಟ್ರಾನ್ಸ್ಪಿರೇಷನ್ ಅಂತ ಅಂದರೆ ದ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಈ ಟ್ರಾನ್ಸ್ಪಿರೇಷನ್ ಅಂತ ಅಂದರೆ ನಿಮಗೆ ಗೊತ್ತಾಗಬೇಕು, ಇಟ್ ಈಸ್ ಎ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ಏರಿಯಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಏರಿಯಲ್ ಮೇಲ್ಗಡೆ ತುದಿಯ ಪಾರ್ಟ್ಗಳಲ್ಲಿ ವಾಟರ್ ಲಾಸ್ ಆಗೋದನ್ನು ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಬರೀಬೇಕಾಗುತ್ತೆ. ಆ್ಯಂಡ್ ಟ್ರಾನ್ಸ್ಲೊಕೇಶನ್ ಕೂಡ ನೀವು ಬರೀಬೇಕಾಗುತ್ತೆ. ಟ್ರಾನ್ಸ್ಲೊಕೇಶನ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ವಿತ್ ಇನ್ ದ ಪ್ಲಾಂಟ್ ಬಾಡಿ ಒಳಗಡೆನೆ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಏನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅದನ್ನು ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ನೀವು ನ್ಯೂರಾನ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಆ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ಗಳು ನೋಡ್ಕೊಳ್ಳಿ, ಆ ಪಾರ್ಟ್ಸು ಫಂಕ್ಷನ್ಸ್ ನೋಡ್ಕೊಳ್ಳಿ, ಆ್ಯಂಡ್ ನ್ಯೂರಾನ್ದು ಫಂಕ್ಷನ್ಸ್ ನೋಡ್ಕೊಳ್ಳಿ. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕೂಡ. ಸೊ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಇಯರ್. ಸೊ ನ್ಯೂರಾನ್ ಅಂತಂದರೆ ನಿಮಗೆ ಗೊತ್ತಿದೆ, ಇಟ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ. ಸೊ ನ್ಯೂರಾನಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ, ಸೆಲ್ ಬಾಡಿ, ಡೆಂಡ್ರೈಟ್ಸ್, ಆಕ್ಸಾನ್ ಮತ್ತು ಏನು ನ್ಯೂಕ್ಲಿಯಸ್ ಬರುತ್ತೆ. ಇದೆಲ್ಲನೂ ನೀವು 9th ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಇಯರ್. ನ್ಯೂರಾನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನಿಮಗೆ ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್. ಯಾವ ರೀತಿಯಾದ್ರೂ ಕ್ವಶನ್ ಕೇಳ್ಬೋದು ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ. ಸೊ ಆ ಪಾತ್ವೇ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಪಾತ್ವೇ ಅಂತಂದರೆ ಫಸ್ಟ್ ಸ್ಟಿಮ್ಯುಲಸ್ ಬರಿಬೇಕು. ಸ್ಟಿಮ್ಯುಲಸ್ ಆಗುತ್ತೆ. ಆ ಸ್ಟಿಮ್ಯುಲಸ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತಂದರೆ ರಿಸೆಪ್ಟರ್ ಆರ್ಗನ್ಸ್ ಅಂತಂದರೆ ನಮಗೆ ಸೆನ್ಸ್ ಗೊತ್ತಾಗುತ್ತೆ. ರಿಸೆಪ್ಟರ್ ಆರ್ಗನ್ಸಿಗೆ ರೀಚ್ ಆಗುತ್ತೆ. ಈ ರಿಸೆಪ್ಟರ್ ಆರ್ಗನ್ಸಿಂದ ಅಫಾರೆಂಟ್ ನಾವು ನೋಡ್ಕೋಬೇಕು ನೀವು. ಎಫರೆಂಟ್ ಎಲ್ಲನೂ ತುಂಬ ಡಿಫ್ರೆನ್ಸ್ ಇದೆ. ಅಫರೆಂಟ್ ನರ್ವ್ ಫೈಬರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಫರೆಂಟ್ ನರ್ವ್ ಫೈಬರ್ ಅಂತಂದರೆ ನಿಮಗೆ ಗೊತ್ತು, ಸೆನ್ಸರಿ ನರ್ವ್ಸ್ ಅಂತ ಹೇಳ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು. ಎಲ್ಲಿರುತ್ತೆ ಅಂತಂದರೆ ಸ್ಪೈನಲ್ ಕಾರ್ಡಲ್ಲಿರುತ್ತೆ. ಈ ಸೆನ್ಸರಿ ನರ್ವ್ಸಿಂದ ಮೆಸೇಜ್ ಏನಾಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ರೀಚ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಎಫರೆಂಟ್ ನರ್ವ್ ಫೈಬರ್ಸ್ ಇರುತ್ತೆ. ಎಫರೆಂಟ್ ನರ್ವ್ ಫೈಬರ್ಸ್ ಏನು ಮಾಡುತ್ತೆ, ಎಫರೆಂಟ್ ನರ್ವ್ ಫೈಬರ್ಸ್ ಅಂತಂದರೆ ಮೋಟಾರ್ ನರ್ವ್ಸ್. ಸೊ ನಿಮಗೆ ಮೋಟಾರ್ ನರ್ವ್ಸು, ಸೆನ್ಸರಿ ನರ್ವ್ಸ್ ಬಗ್ಗೆ ಎಲ್ಲ
ಡೆಫಿನೇಷನ್ಸ್ ಇರುತ್ತೆ, ನೀವು ಕಲ್ತ್ಕೋಬೇಕು. ಸೊ ಎಫರೆಂಟ್ ನರ್ವ್ ಫೈಬರ್ಸು, ನೆಕ್ಸ್ಟು ಎಫೆಕ್ಟರ್ ಆರ್ಗನ್ಗೆ ಮೆಸೇಜ್ ತಲುಪುತ್ತೆ, ಎಫೆಕ್ಟರ್ ಆರ್ಗನ್ನಿಂದ ರೆಸ್ಪಾನ್ಸ್ ಕ್ರಿಯೇಟ್ ಆಗುತ್ತೆ. ಇದಿಷ್ಟು ನೀವು ಬರೆದ್ರೆ ಇಟ್ ಈಸ್ ದ ಫ್ಲೋ ಚಾರ್ಟ್ ಆಫ್ ಅಥವಾ ಪಾತ್ ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್. ಓಕೆ, ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಸ್ ನಾವು ಮೂಮೆಂಟ್ಸ್ ಇನ್ ಪ್ಲಾಂಟ್ಸ್ನ ನೋಡ್ಬೋದು. ಮೂಮೆಂಟ್ಸ್ ಅಂತಂದರೆ ಯಾವ ರೀತಿ ಮೂಮೆಂಟ್ಸ್ ನೋಡ್ಬೋದು ಅಂತಂದರೆ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಆ್ಯಂಡ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್. ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಯಾವಾಗಲೂ ಕೇಳ್ತಾ ಇರ್ತಾರೆ. ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಅಂತಂದರೆ ಅಲ್ಲಿ ಗ್ರೋತ್ಗೆ ರೆಸ್ಪಾನ್ಸ್ ಆಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಅದರಲ್ಲಿ ಎಷ್ಟೊಂದು ಥರ ನೋಡ್ಬೋದು ನಾವು ಅದನ್ನು ಕ್ವಶನ್ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಫೋಟೋಟ್ರೋಪಿಸಮ್ ಆಗಿರ್ಬೋದು, ಜಿಯೋಟ್ರೋಪಿಸಮ್ ಆಗಿರ್ಬೋದು, ಕೀಮೋಟ್ರೋಪಿಸಮ್ ಆಗಿರ್ಬೋದು ಆ್ಯಂಡ್ ಹೈಡ್ರೋಟ್ರೋಪಿಸಮ್ ಆಗಿರ್ಬೋದು. ಫೋಟೋಟ್ರೋಪಿಸಮ್ ಅಂತಂದರೆ ಮೂಮೆಂಟ್ ಟುವರ್ಡ್ಸ್ ಲೈಟ್, ಪ್ಲಾಂಟ್ ಎಲ್ಲಿ ಬೆಳಕು ಬೀಳ್ತಾ ಇರುತ್ತೋ ಅಲ್ಲಿ ಪ್ಲಾಂಟ್ ಗ್ರೋತ್ ಆಗ್ತಾ ಇರುತ್ತೆ. ಜಿಯೋಟ್ರೋಪಿಸಮ್ ಅಂತಂದರೆ ಮೂಮೆಂಟ್ ಗ್ರಾವಿಟೇಷನ್ ಎಲ್ಲಿರುತ್ತೆ ಆ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಕೀಮೋಟ್ರೋಪಿಸಮ್ ಅಂತಂದರೆ ಎಲ್ಲಿ ಕೆಮಿಕಲ್ಸ್ ಸಪ್ಲೈ ಜಾಸ್ತಿ ಇರುತ್ತೋ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಹೈಡ್ರೋಟ್ರೋಪಿಸಮ್ ಅಂತಂದರೆ ವಾಟರ್ ಯಾವ ಕಡೆ ಜಾಸ್ತಿ ಇರುತ್ತೋ ಅಲ್ಲಿ ನಾವು ಹೈಡ್ರೋಟ್ರೋಪಿಸಮ್ನ ನೋಡ್ಬೋದು. ಸೊ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತಂದರೆ ಅದ್ರಲ್ಲಿ ಗ್ರೋತ್ ರಿಲೇಟೆಡ್ ಮೂಮೆಂಟ್ ಆಗ್ತಾ ಇರಲ್ಲ. ಗಾಳಿ ಅಥವಾ ಸ್ಟಿಮ್ಯುಲಸ್ ಆಗೋದ್ರಿಂದ ಏನಾದರೂ, ಅಥವಾ ಕೆಲವೊಂದಷ್ಟು ಎಲೆಕ್ಟ್ರಿಕಲ್ ಕೆಮಿಕಲ್ ಮೀನ್ಸು, ಇವಾಗ ಟಚ್ ಮಿ ನಾಟ್ ಪ್ಲಾಂಟು ಶ್ರಿಂಕ್ ಆಗೋದು, ಇದೆಲ್ಲ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್. ಏನೋ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ನಾವು ಅಲ್ಲೇನೋ ಟಚ್ ಮಾಡಿದಾಗ ಅದೇನಾಗುತ್ತೆ, ಅಲ್ಲಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದು ಫೋಲ್ಡ್ ಆಗುತ್ತೆ. ಅದನ್ನು ನಾವು ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತೀವಿ. ಅಲ್ಲೇನು ಬೆಳವಣಿಗೆ ಆಗ್ತಾ ಇರಲ್ಲ. ಆದರೆ ಈ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟಲ್ಲಿ ನಾವು ಪ್ಲಾಂಟ್ ಗ್ರೋ ಆಗೋದನ್ನು ನಾವು ನೋಡ್ಬೋದು. ಈ ರೀತಿಯೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ. ಅಥವಾ ಪಾಸಿಟಿವ್ ಜಿಯೋಟ್ರೋಪಿಸಮ್, ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತೆಲ್ಲ ಕೇಳ್ಬೋದು. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ಸು. ಸೊ ಎಲ್ಪ್ಸ್ ಇನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ ಬಾಡಿ ಅಂತ ಹೇಳ್ಬೋದು. ಅಥವಾ ಅನಿಮಲ್ಸಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ ಆದರೆ ಅನಿಮಲ್ ಬಾಡಿ ಅಂತ ಹೇಳ್ಬೋದು. ಸೊ ಪ್ಲಾಂಟ್ಸ್ ಹಾರ್ಮೋನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಈ ಪ್ಲಾಂಟ್ಸ್ ಹಾರ್ಮೋನ್ಸಲ್ಲಿ ನಾವು ನೋಡ್ಬೋದು ಆಕ್ಸಿನ್, ಗಿಬ್ಬರ್ಲಿನ್ಸ್ ಆ್ಯಂಡ್ ಸೈಟೋಕೈನಿನ್ಸ್ ಆ್ಯಂಡ್ ಅಬ್ಸಿಸಿಕ್ ಆ್ಯಸಿಡ್. ಈ ನಾಲ್ಕನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಆಕ್ಸಿನು, ಗಿಬ್ಬರ್ಲಿನು, ಸೈಟೋಕೈನಿನ್ಸ್ನ ನಾವು ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಿ. ಬಿಕಾಸ್ ಎಲ್ಲನೂ ಗ್ರೋತ್ಗೆ ಹೆಲ್ಪ್ ಮಾಡ್ತಿರ್ತವೆ, ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳ್ತೀವಿ. ಸೊ ಆಕ್ಸಿನ್ಸ್ನ ನಾವು ಶೂಟ್ ಟಿಪ್ಪಲ್ಲಿ ನೋಡ್ಬೋದು. ಇಟ್ ಹೆಲ್ಪ್ಸ್ ದ ಸೆಲ್ಸ್ ಟು ಗ್ರೋ ಲಾಂಗರ್, ಉದ್ದಕ್ಕೆ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ವಾಲ್ವ್ಡ್ ಇನ್ ಫೋಟೋಟ್ರೋಪಿಸಮ್, ರೆಸ್ಪಾನ್ಸ್ ಟುವರ್ಡ್ಸ್ ಲೈಟಲ್ಲೂ ಕೂಡ ನಾವು ಆಕ್ಸಿನ್ಸ್ನ ನೋಡ್ಬೋದು. ಇಟ್ ಹೆಲ್ಪ್ಸ್ ಪ್ಲಾಂಟ್ಸ್ ಟು ಗ್ರೋ ಲಾಂಗರ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ ಕೂಡ ರೆಗ್ಯುಲೇಟ್ಸ್ ಮಾಡುತ್ತೆ. ಗಿಬ್ಬರ್ಲಿನ್ ನೋಡಿ, ಇಲ್ಲಿ ಜಿ ಇದೆ, ಇಲ್ಲೂ ಜಿ ಬರುತ್ತೆ ನೋಡಿ. ಗ್ರೋತ್ ಆಫ್ ಸ್ಟೆಮ್ ಜಿ ನೋಡಿ, ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗ್ರೋತ್ ಆಫ್ ಸ್ಟೆಮ್ ಅಂತ ಬರೀಬೇಕು. ಸೈಟೋಕೈನಿನ್ ನೋಡಿ, ಇಲ್ಲೂ ಸಿ ಇದೆ, ಇಲ್ಲೂ ಸಿ ಬರುತ್ತೆ. ಈಸಿ. ಸೈಟೋಕೈನಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಪ್ರಮೋಟ್ಸ್ ಸೆಲ್ ಡಿವಿಷನ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅಬ್ಸಿಸಿಕ್ ಆ್ಯಸಿಡ್ ಅಂತ ಬರ್ತಿದ್ದಂಗೆ ನೀವು ನೆನ್ಪು ಮಾಡ್ಕೋಬೇಕು. ಇನ್ಹಿಬಿಟ್ಸ್, ಇದೆಲ್ಲ ಗ್ರೋತ್ ಪ್ರಮೋಟರ್ ಆದರೆ ಅಬ್ಸಿಸಿಕ್ ಆ್ಯಸಿಡ್ ಗ್ರೋತ್ ಇನ್ಹಿಬಿಟರ್. ಪ್ಲಾಂಟ್ಸು ಕೂಡ ಇಷ್ಟೇ ಬೆಳಿಬೇಕು ಅಂತ ಇರುತ್ತೆ, ಅದು ಬೆಳ್ಕೊತಾನೇ ಇರಲ್ಲ. ಒಂದು ಲಿಮಿಟ್ ಗ್ರೋತ್ ಆಗಿಬಿಟ್ಟು ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆಗೋಕ್ಕೆ ಯಾರು ಕಾರಣ? ಅಬ್ಸಿಸಿಕ್ ಆ್ಯಸಿಡ್ ಕಾರಣ. ಓಕೆ, ಇನ್ಹಿಬಿಟ್ಸ್ ಗ್ರೋತ್ ಆ್ಯಂಡ್ ಕಾಸಸ್ ವಿಲ್ಟಿಂಗ್ ಆಫ್ ಲೀವ್ಸ್ ಎಲ್ಲ ಉದ್ರೋಗಕ್ಕೆ, ಗ್ರೋತ್ ಸ್ಟಾಪ್ ಆಗೋಕ್ಕೆ ಈ ಅಬ್ಸಿಸಿಕ್ ಆ್ಯಸಿಡ್ ಕಾರಣ ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹಾರ್ಮೋನ್ಸ್ ಅಂತಂದರೆ ನಿಮಗೆ ಗೊತ್ತಿದೆ, ಕೆಮಿಕಲ್ಸ್ ಮತ್ತು ಅದ್ರ ಫಂಕ್ಷನ್ನು, ಅದು ಎಲ್ಲಿ ರಿಲೀಸ್ ಆಗುತ್ತೆ ಅದನ್ನೆಲ್ಲ ನೀವು ಕಲ್ತ್ಕೋಬೋದು. ಬೇಕಿದ್ರೆ ನೀವು ಪೇಜ್ ನಂಬರ್ 91 ನೀವು ರೆಫರ್ ಮಾಡಿ. ಆ್ಯಂಡ್ ಯಾವ್ಯಾವ ಹಾರ್ಮೋನ್ ಅಂತ ನಾನು ಸುಮ್ಮನೆ ಹೇಳ್ತೀನಿ. ಥೈರಾಕ್ಸಿನ್ ಹಾರ್ಮೋನ್. ಈ ಥೈರಾಕ್ಸಿನ್ ಹಾರ್ಮೋನ್ ಈ ಥೈರಾಯ್ಡ್ ಗ್ಲ್ಯಾಂಡ್ಸಲ್ಲಿ ಸೆಕ್ರೀಟ್ಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ದ ನೆಕ್ ರೀಜನ್ ಅಥವಾ ಥ್ರಾಟ್ ರೀಜನಲ್ಲಿ ನಾವು ಇದನ್ನು ಥೈರಾಕ್ಸಿನ್ ಹಾರ್ಮೋನನ್ನು ನೋಡ್ಬೋದು. ಬಾಡಿ ಬ್ಲಡ್ ಶುಗರ್ ಲೆವೆಲು ಮತ್ತು ಮೆಟಬಾಲಿಸಮ್ನೆಲ್ಲ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟು ಗ್ರೋತ್ ಹಾರ್ಮೋನ್ ಅಂತ ನಾವು ನೋಡ್ತೀವಿ. ಈ ಗ್ರೋತ್ ಹಾರ್ಮೋನ್ ಈಸ್ ಸೆಕ್ರಿಟೆಡ್ ಬೈ ಪಿಟ್ಯೂಟರಿ. ಸೊ ಈ ಪಿಟ್ಯೂಟರಿನ ನಾವು ಮಾಸ್ಟರ್ ಆಫ್ ಬ್ರೈನ್ ಅಂತ ಕೂಡ ಹೇಳ್ತೀವಿ, ಅದು ನೆನ್ಪಿಟ್ಕೋಬೇಕು. ಮಾಸ್ಟರ್ ಗ್ಲ್ಯಾಂಡ್ಸ್ ಅಂತಲೂ ಹೇಳ್ತೀವಿ. ಈ ಗ್ಲ್ಯಾಂಡ್ಸ್ನ ನಾವು ಮಿಡ್ ಬ್ರೈನಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಗ್ರೋತ್ ಮತ್ತು ಡೆವಲಪ್ಮೆಂಟ್ನ ರೆಗ್ಯುಲೇಟ್ ಮಾಡುತ್ತೆ. ಅಡ್ರಿನಾಲಿನ್ ಹಾರ್ಮೋನ್ ಇಂಪಾರ್ಟೆಂಟ್, ಮೊನ್ನೆ ನಿಮಗೆ ಕೇಳಿದ್ರು. ಸೊ ಅಡ್ರಿನಾಲಿನ್ ಹಾರ್ಮೋನ್ ಈಸ್ ಸೆಕ್ರಿಟೆಡ್ ಬೈ ಅಡ್ರಿನಲ್ ಗ್ಲ್ಯಾಂಡ್. ಯಾವುದರಿಂದ ಸೆಕ್ರೆಟ್ ಆಗಿರುತ್ತೆ? ಅಡ್ರಿನಲ್ ಗ್ಲ್ಯಾಂಡ್. ಸೊ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂತಂದರೆ ಜಸ್ಟ್ ಎಬೋದ ಕಿಡ್ನಿ. ನೀವು ಕಿಡ್ನಿ ಮೇಲೆ ಈ ಥರ ನೋಡ್ತಿರಲ್ಲ, ಈ ಜಸ್ಟ್ ಎಬೋದ ಕಿಡ್ನಿ ಅಡ್ರಿನಲ್ ಗ್ಲ್ಯಾಂಡ್ಸ್ನ ನೋಡ್ಬೋದು. ಸೊ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಏನು ಕೆಲಸ ಅಂತ ಅಂದರೆ ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಪ್ರೆಷರ್, ಹಾರ್ಟ್ ಬೀಟ್ ಅಥವಾ ಫ್ಲೈಟ್ ಹಾರ್ಮೋನ್ಸ್ ಅಂತ ಕೂಡ ಕರಿತೀವಿ. ಹಾರ್ಟ್ ಬೀಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇನ್ಸುಲಿನ್ ಈಸ್ ಅನ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್ ಅಲ್ಲಿ ಸೆಕ್ರೆಟ್ ಆಗುತ್ತೆ. It is secreted by pancreas. These pancreas are located just above the stomach. ಅಲ್ಲಿ ನಾವು pancreas just above the stomach region ಅಲ್ಲಿ ನಾವು pancreas ನ ನೋಡ್ಬೋದು. It regulates the blood sugar level ನ ರೆಗ್ಯುಲೇಟ್ ಮಾಡ್ಬೋದು. ನೀವು ನೋಡ್ಬೋದು ಡಯಾಬಿಟಿಕ್ ಪೇಷಂಟ್ಸ್ ಆರ್ ಟೇಕಿಂಗ್ ಇನ್ಸುಲಿನ್ ಟು ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ನೆಕ್ಸ್ಟ್ ಬಂದರೆ ಟೆಸ್ಟೋಸ್ಟಿರಾನ್ಸ್. ಇದೆಲ್ಲ ಸೆಕ್ಸ್ ರಿಲೇಟೆಡ್ ಹಾರ್ಮೋನ್ಸ್. ಟೆಸ್ಟೋಸ್ಟಿರಾನ್ಸ್ ಆರ್ ಸೆಕ್ರೆಟೆಡ್ ಬೈ ಟೆಸ್ಟೀಸ್.
ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದ ಜೆನಿಟಲ್ ಏರಿಯಾಸ್. ಟೆಸ್ಟೀಸ್ ಇದನ್ನು ನಾವು ಮೇಲ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಚೇಂಜಸ್ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಇದರಲ್ಲಿ ಏನಾದ್ರು ಟೆಸ್ಟೀಸ್ ಹಾರ್ಮೋನ್ಸ್ ರಿಲೇಟೆಡ್ ಫಂಕ್ಷನ್ ಏನಂತಂದರೆ ಇಟ್ ಹೆಲ್ಪ್ಸ್ ಇನ್ ಪ್ಯೂಬರ್ಟಿ ಅಂತಂದರೆ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದು ಈಸ್ಟ್ರೋಜನ್ ನಾವು ಫೀಮೇಲ್ಸಲ್ಲಿ ನೋಡ್ತೀವಿ. ದಿಸ್ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಬೈ ಓವರೀಸ್. ಸೊ ಓವರೀಸಲ್ಲಿ ಸೆಕ್ರೆಟ್ ಆಗುತ್ತೆ. ದಿಸ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಮೆನ್ಸ್ಟ್ರಲ್ ಸೈಕಲ್. ದಿಸ್ ಇಸ್ ಆಲ್ ಅಬೌಟ್ ಹಾರ್ಮೋನ್ಸ್. ನೆಕ್ಸ್ಟ್ ಲೆಸನಿಂದ ನಮಗೆ ಪಾಲಿನೇಷನ್ ಬರುತ್ತೆ. ಪಾಲಿನೇಷನ್ ಅಂತಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಆಫ್ ದಿ ಫ್ಲವರ್ ಟು ಸ್ಟಿಗ್ಮಾ ಆಫ್ ದಿ ಫ್ಲವರ್ನ ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಇದನ್ನು ಮೊನ್ನೆ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ದು. 2 ಟೈಪ್ಸ್ ಆಫ್ ಪಾಲಿನೇಷನ್ ಕೂಡ ಗೊತ್ತಿರಬೇಕು ನಿಮಗೆ, ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಅಂಡ್ ಎಕ್ಸಾಂಪಲ್ ಕೂಡ ಗೊತ್ತಿರಬೇಕು. ಓಕೆ, ಫರ್ಟಿಲೈಸೇಷನ್ ಅಂತ ಕೂಡ ಕೇಳ್ತಾರೆ, ನಿಮ್ಗೆ ಅದು ಗೊತ್ತಿರಬೇಕು. ಫರ್ಟಿಲೈಸೇಷನ್ ಅಂತಂದರೆ ಫ್ಯೂಷನ್ ಆಫ್ ನ್ಯೂಕ್ಲಿಯೈ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಸೈಗೋಟ್ ಈಸ್ ನೋನ್ ಆಸ್ ಫರ್ಟಿಲೈಸೇಷನ್. ಅದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಟೆಸ್ಟೀಸ್ ಬಗ್ಗೆ ಕೇಳ್ಬೋದು. ಟೆಸ್ಟೀಸ್ ಬಗ್ಗೆ ಮೊನ್ನೆ ಕೂಡ ಕೇಳಿದ್ದಾರೆ. ಟೆಸ್ಟೀಸ್ ಎಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಸಪ್ರೇಟ್ಲಿ ಇನ್ ದ ಸ್ಕ್ರಾಟಮ್ ಏರಿಯಾ. ಯಾಕಂತ ಅಂದರೆ ಬಾಡಿ ಟೆಂಪರೇಚರ್ಗೆ ಸ್ಪರ್ಮ್ ಡೆವಲಪ್ ಆಗಲ್ಲ. ಸೊ ಸ್ಪರ್ಮ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸಪ್ರೇಟಾಗಿ ಸ್ಕ್ರಾಟಮ್ ಏರಿಯಾದಲ್ಲಿ ಪ್ಲೇಸ್ ಆಗಿರುತ್ತೆ ಟೆಸ್ಟೀಸು. ಅಲ್ಲಿ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ಪರ್ಮ್ಗೆ ಯಾವುದೇ ಡಿಫೆಕ್ಟ್ ಆಗಲ್ಲ ಸ್ಪರ್ಮ್ ಗ್ರೋತಿಗೆ. ಸೊ ಇಟ್ ಈಸ್ ಪ್ಲೇಸ್ ಸಪ್ರೇಟೆಡ್ಲಿ ಅಂತ ನೀವು ಬರಿಬೋದು. ಆ್ಯಂಡ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಬಗ್ಗೆ ಫಂಕ್ಷನ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಬಗ್ಗೆ ಕೂಡ ಕೇಳ್ತಾರೆ. ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂತ. ಸೊ ಇಟ್ ಹೆಲ್ಪ್ಸ್ ಇನ್ ದ ಈಸಿ ಮೂವ್ಮೆಂಟ್ ಆಫ್ ಸ್ಪರ್ಮ್ ಅಂತಲೂ ನೀವು ಬರಿಬೋದು. ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ನ ಫಂಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಗಿವ್ಸ್ ನರಿಶ್ಮೆಂಟ್ ಆ್ಯಂಡ್ ಫುಡ್ ಟು ಸ್ಪರ್ಮ್ ಟು ಗ್ರೋ. ಸ್ಪರ್ಮ್ ಬೆಳಿಬೇಕು ಅಂತಂದರೆ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸಲ್ಲಿ ಫುಡ್ಡು ಮತ್ತು ನರಿಶ್ಮೆಂಟ್ ಸಿಗುತ್ತೆ. ಆ್ಯಂಡ್ ಇಟ್ ಫೆಸಿಲಿಟೇಟ್ ದ ಈಸಿ ಮೂವ್ಮೆಂಟ್ ಆಫ್ ಸ್ಪರ್ಮ್. ಇದನ್ನು ನೀವು ತಿಳ್ಕೋಬೇಕು. ನೆಕ್ಸ್ಟ್ ಪ್ಲೆಸೆಂಟಾ ಬಗ್ಗೆ ಕೇಳ್ತಾರೆ. ಪ್ಲೆಸೆಂಟಾ ಈಸ್ ಆನ್ ಅಸೋಸಿಯೇಷನ್ ಬಿಟ್ವೀನ್ ಮೆಟರ್ನಲ್ ಅಂತಾನೆ ಮದರ್ ಆ್ಯಂಡ್ ಫೀಟಸ್. ಮದರ್ ಮತ್ತು ಫೀಟಸ್ ಮಧ್ಯೆ ಇರ್ತಕ್ಕಂಥ ಅಸೋಸಿಯೇಷನ್ ನಾವು ಪ್ಲೆಸೆಂಟಾ ಅಂತ ಹೇಳ್ತೀವಿ. ಏನಕ್ಕೆ ಅದು ಪ್ಲೆಸೆಂಟಾ ಇರುತ್ತೆ ಅಂತಂದರೆ ಟು ಫಿಸಿಯಾಲಜಿಕಲ್ ಎಕ್ಸ್ಚೇಂಜ್ ಯುಟ್ರಸ್ ಫಾರ್ಮ್ಸ್ ಎ ಪ್ರೊಟೆಕ್ಟಿವ್ ಡಿಸ್ಕ್ ಆಫ್ ಟಿಶ್ಯೂ. ಒಂದಷ್ಟು ಡಿಸ್ಕ್ ಆಫ್ ಟಿಶ್ಯೂ ಫಾರ್ಮ್ ಆಗುತ್ತೆ, ಅದನ್ನು ನಾವು ಪ್ಲೆಸೆಂಟಾ ಅಂತ ಹೇಳ್ತೀವಿ. ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ ಕೂಡ ಇಂಪಾರ್ಟೆಂಟ್. ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಫರ್ ಆಫ್ ಆಕ್ಸಿಜನ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಆ್ಯಂಡ್ ಎಕ್ಸ್ಚೇಂಜ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು. ದೀಸ್ ಆ್ಯಂಡ್ ಆಲ್ ಟೇಕ್ಸ್ ಪ್ಲೇಸ್ ಫ್ರಮ್ ಮದರ್ ಟು ಫೀಟಸ್ ಥ್ರೂ ಪ್ಲೆಸೆಂಟಾ. ಮದರಿಂದ ಫೀಟಸ್ಗೆ ಅಥವಾ ಫೀಟಸಿಂದ ಮದರ್ ಬಾಡಿ ಒಳಗೆ ರಿಲೀಸ್ ಆಗೋದು ಪ್ಲೆಸೆಂಟಾ ಮೂಲಕನೇ. ಸೊ ಮದರ್ ಬಾಡಿ ಒಳಗಡೆ ಬೇಬಿ ಇರುತ್ತಲ್ಲ, ಆ ಬೇಬಿಗೆ ನ್ಯೂಟ್ರಿಷನ್ಸು, ಆಕ್ಸಿಜನ್ನು, ವಾಟರು ಏನೇನು ಬೇಕೋ ಅದೆಲ್ಲ ಸಪ್ಲೈ ಆಗೋದು ಮದರ್ ಬಾಡಿಯಿಂದ ಫೀಟಸಿಗೆ ಸಪ್ಲೈ ಆಗೋದು ಪ್ಲೆಸೆಂಟಾ ಮೂಲಕ. ಓಕೆ, ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಅಂತಂದರೆ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಮೆನ್ಸ್ಟ್ರುಯಲ್ ಸೈಕಲ್ ತುಂಬ ಇಂಪಾರ್ಟೆಂಟ್ ಕ್ವಶನ್. ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ಕೇಳ್ತಾರೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಈಸ್ ಅ ಸೀರೀಸ್ ಆಫ್ ಚೇಂಜಸ್. ಅದನ್ನು ಮೆನ್ಸ್ಟ್ರುಯಲ್ ಸೈಕಲ್ ಅಂತಂದರೆ ಸೀರೀಸ್ ಆಫ್ ಚೇಂಜಸ್ನ ನಾವು ನೋಡ್ತೀವಿ. ಸೀರೀಸ್ ಆಫ್ ಕಂಟಿನ್ಯೂಸ್ ಚೇಂಜಸ್. ಎಲ್ಲಿ ಆ ಚೇಂಜಸ್ ಆಗುತ್ತೆ ಅಂತಂದರೆ ಇನ್ನರ್ ಮೋಸ್ಟ್ ಲೇಯರ್ಸ್ ಆಫ್ ಯೂಟರಸ್ ಅಲ್ಲಿ ಚೇಂಜ್ ಆಗುವಂಥದ್ದು. ಇನ್ ದ ನಾನ್ ಪ್ರೆಗ್ನೆಂಟ್ ಫೀಮೇಲ್, ಇನ್ನರ್ ಮೋಸ್ಟ್ ಲೇಯರ್ ಆಫ್ ಯೂಟರಸ್ ಇನ್ ದ ನಾನ್ ಪ್ರೆಗ್ನೆಂಟ್ ಫೀಮೇಲ್. ಸೊ ಈ ನಾನ್ ಪ್ರೆಗ್ನೆಂಟ್ ಫೀಮೇಲ್ ದಟ್ ಪ್ರಿಪೇರ್ಸ್ ದ ಲೈನಿಂಗ್ ಆಫ್ ಯೂಟರಸ್ ಟು ರಿಸೀವ್ಸ್ ದ ಫರ್ಟಿಲೈಸ್ಡ್ ಎಗ್. ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಪ್ರಿಪೇರ್ಸ್ ದ ಲೈನಿಂಗ್ ಆಫ್ ಯೂಟರಸ್ ಟು ರಿಸೀವ್ಸ್ ದ ಎಗ್, ಟು ರಿಸೀವ್ಸ್ ದ ಫರ್ಟಿಲೈಸ್ಡ್ ಎಗ್ ರಿಸೀವ್ ಮಾಡೋದಕ್ಕೋಸ್ಕರ ಯೂಟರಸ್ ವಾಲ್ ಏನು ಪ್ರಿಪೇರ್ ಆಗುತ್ತೆ ಅದನ್ನು ನಾವು ಮೆನ್ಸ್ಟ್ರುಯಲ್ ಸೈಕಲಲ್ಲಿ ನೋಡ್ಬೋದು. ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ಅ ಸೀರೀಸ್ ಆಫ್ ಚೇಂಜಸ್ ಇನ್ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಯೂಟರಸ್ ಆಫ್ ನಾನ್ ಪ್ರೆಗ್ನೆಂಟ್ ಫಿಮೇಲ್ ದಟ್ ಪ್ರಿಪೇರ್ಸ್ ದ ಲೈನಿಂಗ್ ಆಫ್ ದಿ ಯೂಟರಸ್ ಟು ರಿಸೀವ್ಸ್ ದ ಫರ್ಟಿಲೈಸ್ಡ್ ಎಗ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡುತ್ತೆ. ನೆಕ್ಸ್ಟ್ ಈ ಮೆನ್ಸ್ಟ್ರುಯೇಷನ್ ಯಾಕೆ ಅಥವಾ ಹೆಂಗೆ ಅಕ್ಕರ್ ಆಗುತ್ತೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಸೊ ಮೆನ್ಸ್ಟ್ರುಯೇಷನ್ ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನರ್ ಮೋಸ್ಟ್ ಲೇಯರ್ ಆಫ್ ಯೂಟರಸ್ ಥಿಕ್ ಆಗುತ್ತೆ ವಿತ್ ಇನ್ಕ್ರೀಸ್ಡ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಮ್ಯೂಕಸ್. ಇನ್ನರ್ ಮೋಸ್ಟ್ ಲೇಯರ್ ಏನಾಗಿರುತ್ತೆ? ಥಿಕ್ ಆಗಿರುತ್ತೆ. ಯಾಕಂತಂದರೆ ಎಗ್ ಬಂದಿಲ್ಲಿ ಯೂಟರಸಲ್ಲಿ ಪ್ಲೇಸ್ ಆಗಬೇಕು. ಆ ಎಗ್ಗು ಫರ್ಟಿಲೈಸ್ ಆಗಿರೋ ಎಗ್ ಆಗಿರೋದ್ರಿಂದ ಇಟ್ ವಿಲ್ ಡೆವಲಪ್ ಇಂಟು ಬೇಬಿ. ಆ ಬೇಬಿ ಡೆವಲಪ್ ಆಗಬೇಕು ಅಂತಂದರೆ ಇಲ್ಲೊಂದಷ್ಟು ಪ್ರಿಪ್ರೇಷನ್ ಇರಬೇಕು. ಈ ರೀತಿ ಪ್ರಿಪ್ರೇಷನ್ ಎವ್ರಿ ಮಂತ್ ಆಗ್ತಾನೇ ಇರುತ್ತೆ. ಯಾಕಂತಂದರೆ ಯೂಟರಸ್ ಈಸ್ ವೆಯ್ಟಿಂಗ್. ಎಗ್ ಬಂದು ಇಲ್ಲಿ ಕೂತ್ಕೊಳ್ಬೋದು, ಬೇಬಿ ಡೆವಲಪ್ ಆಗ್ಬೋದು ಅನ್ನೋ ಮೂಮೆಂಟಲ್ಲಿ ಯೂಟರಸ್ಸು ಥಿಕ್ ಆಗ್ತಾನೆ ಇರುತ್ತೆ. ಸೊ ಯೂಟರಸ್ ಥಿಕ್ ಅಂಡ್ ವಿತ್ ಇನ್ಕ್ರೀಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಮ್ಯೂಕಸ್ ಮತ್ತು ಬ್ಲಡ್ ವೆಸಲ್ಸ್ ನೋಡ್ಬೋದು. ಇಫ್ ಅಟ್ ಎ ಸರ್ಟನ್ ಟೈಮ್ ಫರ್ಟಿಲೈಸ್ಡ್ ಎಗ್ ಡಸ್ ನಾಟ್ ಕಮ್, ಈ ಫರ್ಟಿಲೈಸ್ಡ್ ಎಗ್ ಬರಲಿಲ್ಲ ಅಂತಂದರೆ ಇಟ್ ಬ್ರೇಕ್ಸ್ ಔಟ್. ಈ ಏನು ಥಿಕ್ ವಾಲ್ ಪ್ರಿಪೇರ್ ಆಗಿರುತ್ತೆ ಅದು ಬ್ರೇಕ್ಸ್ ಔಟ್ ಇನ್ ದ ಫಾರ್ಮ್ ಆಫ್ ಮೆನ್ಸ್ಟ್ರುಯಲ್ ಫ್ಲೋ. ಬ್ರೇಕ್ಸ್ ಔಟ್ ಆಗಿ ಮೆನ್ಸ್ಟ್ರುಯಲ್ ಫ್ಲೋ ಆಗಿ ರಿಲೀಸ್ ಆಗುತ್ತೆ. ಈ ಮೆನ್ಸ್ಟ್ರುಯಲ್ ಫ್ಲೋ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಬ್ಲಡ್ ನೋಡ್ಬೋದು, ಮ್ಯೂಕಸ್ ನೋಡ್ಬೋದು, ಸ್ವಲ್ಪ ಟಿಶ್ಯೂ ಕೂಡ ನೋಡ್ಬೋದು, ಮ್ಯೂಕಸ್ ಟಿಶ್ಯೂ ಇದನ್ನೆಲ್ಲ ನಾವು ನೋಡ್ಬೋದು. ನೆಕ್ಸ್ಟ್ ಈ ಮೆನ್ಸ್ಟ್ರುಯಲ್ ಸೈಕಲ್ನ ಡ್ಯೂರೇಷನ್ ಯೂಶಲಿ 24 to 35 ಆಗಿರುತ್ತೆ. ಈ ಮೆನ್ಸ್ಟ್ರುಯಲ್ ಫ್ಲೋ ಡ್ಯೂರೇಷನ್ ಯೂಶಲಿ 2 to 7 days ಆಗಿರುತ್ತೆ. ಓಕೆ,
ಸೊ ನೆಕ್ಸ್ಟ್ ಕ್ವಶನು ಕಾಂಟ್ರಾಸೆಪ್ಷನ್ ಮತ್ತು ಅದರದ್ದು 4 ಮೆಥಡ್ಸ್ನ ಕೇಳ್ಬೋದು. ಕಾಂಟ್ರಾಸೆಪ್ಷನ್ ಅಂತಂದರೆ ಪ್ರೋಸೆಸ್ ಆಫ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಸೊ ಕಾಂಟ್ರಾಸೆಪ್ಷನ್ ಡೆಫಿನಿಷನ್ ನೀವು ಬರೀಬೇಕು. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಇಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಸ್ಟಾಪಿಂಗ್ ಫರ್ಟಿಲೈಸೇಷನ್ನ ಸ್ಟಾಪ್ ಮಾಡೋದ್ರಿಂದ ನಾವು ಕಾಂಟ್ರಾಸೆಪ್ಷನ್ನ ಅಚೀವ್ ಮಾಡ್ಬೋದು. ವೇರಿಯಸ್ ಮೆಥಡ್ಸ್ ಯಾವ್ದು ಅದು 4 ಮೆಥಡ್ಸ್ ಅಂತ ಅಂದರೆ ಮೆಕ್ಯಾನಿಕಲ್ ಮೆಥಡ್, ಸರ್ಜಿಕಲ್ ಮೆಥಡ್, ದೆನ್ ಕೆಮಿಕಲ್ ಮೆಥಡ್ ಆ್ಯಂಡ್ ನ್ಯಾಚುರಲ್ ಮೆಥಡ್. ಸೊ ಈ 4 ಮೆಥಡ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಮೆಕ್ಯಾನಿಕಲ್ ಅಂತಂದರೆ ಇಟ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಸ್ಪರ್ಮ್ ಇಂಟು ವೆಜೈನಾ. ಅದರಲ್ಲಿ ಮೆಕ್ಯಾನಿಕಲ್ ಮೆಥಡಲ್ಲಿ ಕಾಂಡಮ್ಸ್ ಆ್ಯಂಡ್ ಕಾಪರ್ಟೀಸ್ ಬರುತ್ತೆ. ನೆಕ್ಸ್ಟ್ ಸರ್ಜಿಕಲ್ ಮೆಥಡಲ್ಲಿ ಟ್ಯೂಬೆಕ್ಟಮಿ ಮತ್ತು ವ್ಯಾಸೆಕ್ಟಮಿ ಬರುತ್ತೆ. ಟ್ಯೂಬೆಕ್ಟಮಿ ಇಸ್ ಡನ್ ಫಾರ್ ಫೀಮೇಲ್ ಆ್ಯಂಡ್ ವ್ಯಾಸೆಕ್ಟಮಿ ಇಸ್ ಡನ್ ಫಾರ್ ಮೇಲ್ಸ್. ಆ್ಯಂಡ್ ಕೆಮಿಕಲ್ ಮೆಥಡ್ಸಲ್ಲಿ ಓರಲ್ ಪಿಲ್ಸ್ ಅಥವಾ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋವಂಥದ್ದು ಬರುತ್ತೆ. ನೆಕ್ಸ್ಟ್ ನ್ಯಾಚುರಲ್ ಮೆಥಡ್ ಅಂತಂದರೆ ಅಕಾರ್ಡಿಂಗ್ ಟು ಕ್ಯಾಲೆಂಡರ್, ಪ್ಲಾನ್ ಅಕಾರ್ಡಿಂಗ್ ಟು ಕ್ಯಾಲೆಂಡರ್ ಅಂತ ಬರುತ್ತೆ. ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ ಕ್ವಶನ್. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಬರೋದಾದರೆ ಫ್ಯೂಷನ್ನು, ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್, ಬಡ್ಡಿಂಗ್, ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ಯೂಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೋರ್ ಫಾರ್ಮೇಷನ್ ಇದೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಸಿ ಇದೆ, ಸೊ ಪ್ರಾಕ್ಟೀಸ್ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬಂದು ಅಕ್ವೈರ್ಡ್ ಆ್ಯಂಡ್ ಇನ್ಹರೆಂಟ್ ರೈಟ್ ಓದ್ಕೋಬೇಕು. ಅಕ್ವೈರ್ಡ್ ಅಂತಂದರೆ ಇಂಡಿವಿಜುವಲ್ ಅಕ್ವೈರ್ಡ್ ದಟ್ ಕ್ಯಾರೆಕ್ಟರ್ ಇನ್ ದೇರ್ ಲೈಫ್ ಟೈಮ್ ಅಂತ ಬರಿಬೋದು. ಇದು ಮೊನ್ನೆ ಕೇಳಿದರು ಆ್ಯಂಡ್ ಇದನ್ನು ಅಪ್ಲಿಕೇಬಲ್ ಆಗಿ ಕೇಳ್ತಾನೆ ಇರ್ತಾರೆ. ಇನ್ಹೆರಿಟೆಡ್ ಟ್ರೇಟ್ ಅಂತಂದರೆ ಇಟ್ ಈಸ್ ಗೈನ್ಡ್ ಬೈ ದೇರ್ ಪೇರೆಂಟ್ಸ್ ಅಂತ ಕೂಡ ನೀವು ಬರಿಬೋದು. ಆ್ಯಂಡ್ ಅಕ್ವೈರ್ಡ್ ಆ್ಯಂಡ್ ಇನ್ಹೆರೆಂಟ್ ಟ್ರೇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಪೀಶಿಯೇಷನ್ ಅಥವಾ ಲಾಸ್ ಕೂಡ ಓದ್ಕೋಬೇಕಾಗುತ್ತೆ. ಮೆಂಡಲಿಯನ್ ಲಾಸ್ 3 ಲಾಸ್ ಏನಿದೆ 3 ಲಾಸ್ ಇಂಪಾರ್ಟೆಂಟ್. ಆ್ಯಂಡ್ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇದ್ರ ರಿಲೇಟೆಡ್ ಬೇರೆ ರೀತಿ ಎಕ್ಸಾಂಪಲ್ ಕೊಟ್ಟು ಕ್ವಶನ್ಸ್ ಕೇಳ್ತಾರೆ. ಅದರದ್ದು ಜಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ರೇಷಿಯೋ ಆರ್ ಇಂಪಾರ್ಟೆಂಟ್. ಸೊ ಆ ಟೇಬಲ್ನ ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಬರೀಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಕ್ರಾಸ್ ಮಾಡಿ ಆ ಟೇಬಲ್ ಬರೆಯೋದು, ಚೆಕ್ಕರ್ ಬೋರ್ಡ್ ಹಾಕೋದು ತುಂಬ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಹೋಮೋಲಾಗಸ್ ಆರ್ಗನ್, ಅನಲಾಗಸ್ ಆರ್ಗನ್ ಕಂಡೀಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಮೋಲಾಗಸ್ ಅನಲಾಗಸ್ ಕಂಪಲ್ಸರಿ ಕೇಳುವಂತಹ ಕ್ವಶನ್ ಆಗಿರುತ್ತೆ, ಮೊನ್ನೆ ಕೂಡ ಕೇಳಿದರು. ನೆಕ್ಸ್ಟು ನಿಮಗೆ ಸ್ಪೀಸಿಯೇಷನ್ ಕೇಳ್ಬೋದು. ಸ್ಪೀಸಿಯೇಷನ್ ಅಂತ ಅಂದರೆ ಏನು ಅಂತ, ಫಾರ್ಮೇಷನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ಓಲ್ಡ್ ಆರ್ ಎಕ್ಸಿಸ್ಟಿಂಗ್ ಸ್ಪೀಷೀಸ್ ಅಂತ ಬರಿಬೇಕಾಗುತ್ತೆ. ಆ್ಯಂಡ್ ಜೀನ್ ಫ್ಲೋ, ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ ಅದನ್ನು ನ್ಯಾಚುರಲ್ ಸೆಲೆಕ್ಷನ್ ಯಾವುದಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಔ ಟು ಫಾಸಿಲ್ಸ್ ಬಗ್ಗೆ ಕೇಳ್ಬೋದು. ಫಾಸಿಲ್ಸ್ ಡೆಫಿನಿಷನ್ ಬರಿಬೋದು. ಅದರದ್ದು ಏಜ್ ಹೆಂಗೆ ಡಿಟರ್ಮೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ಏಜ್ ಯೂಶಲಿ ಇಟ್ ಈಸ್ ಡಿಟರ್ಮೈನ್ ಬೈ ಇಟ್ಸ್ ಕಾರ್ಬನ್ ಡೇಟಿಂಗ್, ಡಿಗ್ಗಿಂಗ್, ಇದನ್ನೆಲ್ಲ ನೀವು ಬರಿಬೋದಾಗುತ್ತೆ. ನೆಕ್ಸ್ಟ್ ಎವಲ್ಯೂಷನ್ ಬೈ ಸ್ಟೇಜಸ್ ಕೇಳ್ಬೋದು. ಎವಲ್ಯೂಷನ್ ಆಫ್ ಐಸ್ ಕೇಳ್ಬೋದು. ಎವಲ್ಯೂಷನ್ ಬೈ ಸ್ಟೇಜಸಲ್ಲಿ ನಾವು ನೋಡ್ತೀವಿ, ಎವಲ್ಯೂಷನ್ ಆಫ್ ಐಸ್ ನೋಡ್ತೀವಿ, ಎವಲ್ಯೂಷನ್ ಆಫ್ ಫೆದರ್ಸ್ ನೋಡ್ತೀವಿ, ಆ್ಯಂಡ್ ಆರ್ಟಿಫಿಷಿಯಲ್ ಎವಲ್ಯೂಷನ್ ಎಲ್ಲ ನೋಡ್ತೀವಿ. ಇದ್ರ ರಿಲೇಟೆಡ್ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ಸೊ ಇಂಪಾರ್ಟೆಂಟ್. ಎವಲ್ಯೂಷನ್ ಆಫ್ ಐಸ್ಗೆ ನೀವು ಪ್ಲಾಟ್ಫಾರ್ಮ್, ಪ್ಲನೇರಿಯಾ, ಬರ್ಡ್ಸ್, ಹ್ಯೂಮನ್ಸ್ ಎವಲ್ಯೂಷನ್ ತೋರಿಸ್ಬೋದು. ಈ ರೀತಿ ಎವಲ್ಯೂಷನ್ ಆಫ್ ಫೆದರ್ಸ್ಗೆ ನೀವು ಡೈನೋಸಾರ್ಸ್ದು ಎಕ್ಸಾಂಪಲ್ ಕೊಡ್ಬೋದು. ಆರ್ಟಿಫಿಷಿಯಲ್ ಸೆಲೆಕ್ಷನಲ್ಲಿ ನೀವು ಕ್ಯಾಬೇಜ್ ಎಕ್ಸಾಂಪಲ್ ತೊಗೋಬೋದು. ಇದೆಲ್ಲನೂ ಎವಲ್ಯೂಷನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಎನ್ವಿರಾನ್ಮೆಂಟಿಗೆ ಬರೋದಾದರೆ ವಾಟ್ ಆರ್ ದ ರೋಲ್ ಆಫ್ ಡಿಕಂಪೋಸರ್ಸ್ ಯಾವಾಗಲೂ ಕೇಳ್ತಾ ಇರ್ತಾರೆ. ರೋಲ್ ಆಫ್ ಡಿಕಂಪೋಸರ್ಸ್ ಈಸಿ, ಸೊ ಇಟ್ ಯೂಸ್ ಟು ಕ್ಲೀನ್ ದ ಎನ್ವಿರಾನ್ಮೆಂಟ್ ಅಂತ ಬರಿಬೋದು. ಆ್ಯಂಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ದೇ ಮೇಕ್ ಇಂಟು ಸಾಲ್ಯುಬಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಶುಗರ್, ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಕೂಡ ನೀವು ಬರಿಬೋದು. ಫುಡ್ ಚೈನ್, ಫುಡ್ ವೆಬ್, ಟ್ರಾಪಿಕ್ ಲೆವೆಲ್. ಫುಡ್ ಚೈನ್ ಅಂತಂದರೆ ದ ಫ್ಲೋ ಆಫ್ ಫುಡ್ ಎನರ್ಜಿ ಫ್ರಮ್ ಒನ್ ಆರ್ಗ್ಯಾನಿಸಮ್ ಟು ಅನದರ್ ನೆಕ್ಸ್ಟ್ ಆರ್ಗ್ಯಾನಿಸಮ್ ಅಂತ ಬರಿಬೋದು. ಫುಡ್ ವೆಬ್ಬು ಮತ್ತು ಟ್ರಾಪಿಕ್ ಲೆವೆಲು, ಫಸ್ಟ್ ಟ್ರಾಪಿಕ್, ಸೆಕೆಂಡ್ ಟ್ರಾಪಿಕ್ ಲೆವೆಲ್, ಇದೆಲ್ಲನೂ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅವರೊಂದು ಫ್ಲೋ ಚಾರ್ಟ್ ಥರ ಕೊಟ್ಟಿರ್ತಾರೆ, ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟಾಗಿ ಅರೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಬಯೋಮ್ಯಾಗ್ನಿಫಿಕೇಷನ್ ತುಂಬ ಇಂಪಾರ್ಟೆಂಟ್. ಬಯೋಮ್ಯಾಗ್ನಿಫಿಕೇಷನ್ಸ್ನ ಬಯಾಟ್ ಮಾಡಿ. ಬಯೋಮ್ಯಾಗ್ನಿಫಿಕೇಷನ್ಸ್ ಅಂದರೆ ಆರ್ಮ್ಫುಲ್ ಕೆಮಿಕಲ್ಸ್, ಏನು ಆರ್ಮ್ಫುಲ್ ಕೆಮಿಕಲ್ಸ್ ಇರುತ್ತಲ್ಲ, ಲೈಕ್ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಅದನ್ನೆಲ್ಲ ನಾವು ಕ್ರಾಪಿಗೆ ಸ್ಪ್ರೇ ಮಾಡಿರ್ತೀವಿ. ಈ ಕ್ರಾಪ್ ಚೆನ್ನಾಗಿ ಬೆಳೀಲಿ, ಈ ಪ್ಲಾಂಟ್ ಚೆನ್ನಾಗಿ ಬೆಳೀಲಿ ಅಂತ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಿರ್ತೀವಿ. ಇದೇನು ಮಾಡುತ್ತೆ, ಸ್ಪ್ರೇ ಮಾಡಿದ್ಮೇಲೆ ಈ ಪೆಸ್ಟಿಸೈಡ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಆರ್ ಅಬ್ಸರ್ವ್ಡ್ ಬೈ ಪ್ಲಾಂಟ್ಸ್ ಆ್ಯಂಡ್ ಎಂಟರ್ಸ್ ಫುಡ್ ಚೈನ್ನ ಎಂಟರ್ ಮಾಡ್ತೀವಿ. ಈ ಪ್ಲಾಂಟ್ನ ಹೋಗಿ ಯಾವುದೋ ಒಂದು ಆರ್ಗ್ಯಾನಿಸಮ್ ತಿಂದಾಗ ಈ ಏನಿರುತ್ತೆ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸ್, ಕೆಮಿಕಲ್ ಎಲ್ಲ ಇಟ್ ಎಂಟರ್ಸ್ ಇಂಟು ದ ಫುಡ್ ಚೈನ್. ಸೊ ಫುಡ್ ಚೈನ್ಗೆ ಎಂಟರ್ ಆಗುತ್ತೆ. ಸಿನ್ಸ್ ದೀಸ್ ಕೆಮಿಕಲ್ಸ್ ನಾಟ್ ಡಿಗ್ರೇಡಬಲ್, ಈ ಕೆಮಿಕಲ್ಸ್ ಕೊಳೆಯುವಂಥದ್ದಲ್ಲ, ದೇ ಗೆಟ್ ಅಕ್ಯುಮುಲೇಟೆಡ್ ಅಟ್ ಎವ್ರಿ ಟ್ರಾಪಿಕ್ ಲೆವೆಲ್. ಒಂದು ಲೆವೆಲಿಂದ ಇವಾಗ ಒಂದು ಆರ್ಗ್ಯಾನಿಸಮ್ ತಿಂತು, ಆ ಆರ್ಗ್ಯಾನಿಸಮ್ನ ಇನ್ನೊಂದು ತಿಂದಾಗ ಅದ್ರ ಬಾಡಿಗೆ ಹೋಗ್ತಾ ಹೋಗುತ್ತೆ, ಹಿಂಗೆ ಸೇರ್ಕೊಳ್ತಾ ಹೋಗುತ್ತೆ. ಇಟ್ ಈಸ್ ವಾಟ್ ಕೆಮಿಕಲ್ಸ್ ಆರ್ ಅಕ್ಯುಮುಲೇಟೆಡ್ ಇನ್ ಎವ್ರಿ ಟ್ರಾಪಿಕ್ ಲೆವೆಲ್ ಆ್ಯಂಡ್ ದೀಸ್ ಕಾನ್ಸಂಟ್ರೇಷನ್, ಈ ಕೆಮಿಕಲ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಇನ್ಕ್ರೀಸ್ ಆಗೋ ಪ್ರೋಸೆಸ್ ನಾವು ಬಯಾಲಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬಂದು ಓಝೋನ್ ಲೇಯರ್ ಬಗ್ಗೆ ಕ್ವಶನ್ ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಕಾನ್ಸೆಪ್ಟ್. ಇಟ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್, ಅದನ್ನೆಲ್ಲ ಬರಿಬೇಕು. ಓಝೋನ್ ಲೇಯರ್ ಹೆಂಗೆ ಫಾರ್ಮ್ ಆಗುತ್ತೆ, ಸೊ ಅದನ್ನು ಕೂಡ ನೀವು ಬರಿಬೇಕು. ಆ್ಯಂಡ್ ಓಝೋನ್ ಲೇಯರ್ ಹೆಂಗೆ ಡಿಪ್ಲೀಷನ್ ಆಗುತ್ತೆ ಅದನ್ನು ಕೂಡ ಬರಿಬೇಕು. ಪೊಲ್ಯೂಷನ್ ಆಗಿರ್ಬೋದು, ಸಿ ಎಫ್ ಸಿ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಇದೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ದೆನ್ ಈ ಡಿಪ್ಲೀಟ್ ಆದರೆ ಸೊ ಏನೇನು ರಿಸಲ್ಟ್ ಆಗುತ್ತೆ, ಏನೇನು ಕಾಸ್ ಆಗುತ್ತೆ, ಏನೇನು ಎಫೆಕ್ಟ್ ಆಗುತ್ತೆ, ಅದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದು
ನೆಕ್ಸ್ಟ್ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಯೋಡಿಗ್ರೇಡಬಲ್ ಅಂತ ಅಂದರೆ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇನ್ ಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಥ್ರೂ ಬಯಾಲಜಿಕಲ್ ಆ್ಯಕ್ಷನಿಂದಾನೇ ಬ್ರೋಕ್ ಆಗುತ್ತಲ್ಲ, ಅದನ್ನು ನಾವು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಕೆನಾಟ್ ಬಿ ಬ್ರೋಕನ್ ಥ್ರೂ ನ್ಯಾಚುರಲ್ ಪ್ರೋಸೆಸ್. ಅದನ್ನು ನೀವು ಬರಿಬೇಕಾಗುತ್ತೆ. ಅದ್ರದ್ದು ಎಕ್ಸಾಂಪಲ್ ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಲ್ಲಿ ನೀವು 5 R's ಬಗ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ದಟ್ ಈಸ್ ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್ ಆ್ಯಂಡ್ ರೀಸೈಕಲ್. ಈ 5 R's ಬಗ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸ್ಟೇಕ್ ಹೋಲ್ಡರ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಅಂತ ಲೋಕಲ್ ಪೀಪಲ್ಸ್, ಗೌರ್ಮೆಂಟ್ ಪೀಪಲ್ಸ್, ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಎಂಥೂಸಿಯಾಸಿಸ್ಟ್. ಇವರೆಲ್ಲರಿಂದನೂ ಫಾರೆಸ್ಟ್ ಪ್ರೊಟೆಕ್ಟ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಡ್ಯಾಮ್ನ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ವಾಟರ್ದು ರಿಲೇಟೆಡ್ ಕ್ವಶನ್ಸ್ ಲೈಕ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆ್ಯಂಡ್ ಇದೇನು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಲೈಕ್ ಡಿಗ್ಗಿಂಗು, ಅರ್ಥನ್ ಪಾಟ್ ಯೂಸ್ ಮಾಡೋದು, ಸ್ಮಾಲ್ ಟ್ಯಾಂಕ್ಸ್ ಕನ್ಸ್ಟ್ರಕ್ಟ್ ಮಾಡೋದು, ಅದೆಲ್ಲನೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇದರಲ್ಲಿ ಫಾಸಿಲ್ಸ್ ಬರುತ್ತೆ. ಈ ಫಾಸಿಲ್ ಫ್ಯೂಯಲ್ಸ್ ಹೆಂಗೆ ರೆಡ್ಯೂಸ್ ಮಾಡೋದು, ಯೂಸೇಜ್ ಆಫ್ ಫಾಸಿಲ್ ಫ್ಯೂಯಲ್ಸ್ನ ಅಥವಾ ಕನ್ಸರ್ವ್ ಮಾಡೋದು ಹೆಂಗೆ ಫಾಸಿಲ್ ಫ್ಯೂಯಲ್ಸ್ನ ಅಂತ ಕೇಳ್ತಾ ಇರ್ತಾರೆ ಕ್ವಶನು. ಸೊ ಅನ್ನೆಸೆಸರಿ ಯೂಸಿಂಗ್ ಆಫ್ ಎಲೆಕ್ಟ್ರಿಸಿಟಿ ಕಮ್ಮಿ ಮಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಯೂಸ್ ಮಾಡಬೇಕು ಆ್ಯಂಡ್ ಏನು ಸುಮ್ಮನೆ ಫ್ಯಾನ್ ಹಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ, ಬಸ್ಗಳು ಯೂಸ್ ಮಾಡೋದು, ನಡ್ಕೊಂಡು ಹೋಗೋದ್ರಿಂದ, ಇದರೆಲ್ಲದ್ರಿಂದನೂ ನಾವು ಫಾಸಿಲ್ ಫ್ಯೂಯಲ್ಸ್ನ ಯೂಸೇಜ್ನ ರಿಡ್ಯೂಸ್ ಮಾಡ್ಬೋದು ಅಂತ ನೀವು ಬರಿಬೇಕಾಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಸು ನೀವು ರಿವೈಸ್ ಮಾಡ್ತಾ ಬನ್ನಿ. ಇದ್ರ ಬಗ್ಗೆ ಅಪ್ಲಿಕೇಬಲ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಸಾಲ್ವ್ ಮಾಡ್ತಾ ಬನ್ನಿ. ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.